5ನೇ ತಾರೀಕು ನಿನ್ನೆ. ಆದರೆ ಇವತ್ತು ರಮೇಶ್ ಶೆಟ್ಟರು 6ನೇ ತಾರೀಕು ಒಂದು ಗುರುವಂದನಾ ಕಾರ್ಯಕ್ರಮ ಇದೆ, ತಾವು ಬರಬೇಕು. ನಾನು ಖಂಡಿತ ಒಂದು 2-3 ಕಾರ್ಯಕ್ರಮ ಅವರದ್ದು ಬರಲಿಕ್ಕಾಗಲಿಲ್ಲ, ಆ ದಿನ ಬೇರೆ ಕಾರ್ಯಕ್ರಮ ಇರೋದ್ರಿಂದ. ಇವತ್ತು ನಿಜವಾಗಿ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ, ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡ ಒಂದು ಶಾಲೆಗೆ ಇವತ್ತು ಬಂದದ್ದು ನನ್ನ ಒಂದು ಸುಯೋಗ. ಇವತ್ತು ಏನು ಗುರುವಂದನೆ ಈ ಶಾಲೆಯ ಎಲ್ಲ ಶಿಕ್ಷಕರನ್ನು ಒಂದು ಗುರುತಿಸಿ ಗೌರವಿಸುವ ಒಂದು ಕಾರ್ಯಕ್ರಮ. ಅದರೊಟ್ಟಿಗೆ ಶ್ರೀಯುತ ಶರಣಕುಮಾರ್ ಅವರ ಪದವಿಗಳನ್ನು ಹೇಳಲಿಕ್ಕೆ ನನಗೆ ಸಹ ಬರುವುದಿಲ್ಲ, ಅಷ್ಟು ಪದವಿಗಳನ್ನು ಅವರು ಸಂಪಾದಿಸಿದ್ದಾರೆ. ಜ್ಞಾನ ಭಂಡಾರ. ನಿಜವಾಗಿ ಎಲ್ಲರ ಪರಿಚಯ ಶರಣಕುಮಾರದ್ದು ತುಂಬ ಪರಿಚಯ ಅಲ್ಲ ನನಗೆ. ನಾನೊಂದು 2-3 ಸಲ ಒಂದು ಸೀಟ್ ಬೇಕಂತೇಳಿ ಅವರಿಗೆ ಫೋನ್ ಮಾಡಿದ್ದೆ ಅವರ ಶಾಲೆಗೆ. ಅವ್ರದ್ದು ಯಾವಾಗಲೂ ಬೇಡಿಕೆ ಇರುವಂಥ ಸ್ಕೂಲ್ ಅದು. ಸಾಧಾರಣ ಫೋನು ಎತ್ತುವುದಿಲ್ಲ, ಅವರಿಗೆ ಉತ್ತರ ಕೊಟ್ಟೆ ಸಾಕಾಗ್ತದೆ. ನಮ್ಮದು ಹಾಗೆ, ನಾನೊಂದು 15 ಫೋನ್ ಮಾಡಿದ ಮೇಲೆ ಒಂದು ಫೋನ್ ಎತ್ತಾರೆ ಅವರು. ಅಲ್ಲ, ತಪ್ಪಲ್ಲ, ಅವರಿಗೆ ಇಂಥದ್ದು ಎಲ್ಲರ ಪರಿಚಯ ಅವರಿಗೆ ಇರ್ತದೆ, ಎಲ್ಲರ ಸೈಡಿಂದ ಒತ್ತಡ ಇರ್ತದೆ, ಎಲ್ಲರಿಗೂ ಸೀಟ್ ಕೊಡಲಿಕ್ಕೆ ಆಗುವುದಿಲ್ಲ. ಅವರು ಒಂದು ಮಾನದಂಡ ಇಟ್ಕೊಂಡು ಸೀಟನ್ನು ಹಂಚ್ತಾರೆ. ಅಂತೂ ಇವತ್ತು ಒಂದು ಒಳ್ಳೆಯ ವ್ಯಕ್ತಿತ್ವ ಉಳ್ಳವರನ್ನು, ಅದ್ಭುತ ಜ್ಞಾನ ಉಳ್ಳವರನ್ನು ತಾವು ಕರೆದು ಗುರುವಂದನೆಯನ್ನು ತುಂಬ ಸಂಪ್ರದಾಯಬದ್ಧವಾಗಿ ಇವತ್ತು ಗುರುವಂದನೆಯನ್ನು ನಡೆಸಿಕೊಟ್ಟಿದ್ದೀರಿ. ನಿಜವಾಗಿ ಮಕ್ಕಳಿಗೆ ಅವರನ್ನು ಒಂದು ಸಮಾಜದಲ್ಲಿ ಮುಂದೆ ಅವರ ತಲೆಗೆ ಜ್ಞಾನವನ್ನು ತುಂಬಿ ಈ ದೇಶದ ಒಳ್ಳೆಯ ಪ್ರಜೆಯನ್ನಾಗಿಸುವ ಕೆಲಸ ಶಿಕ್ಷಕರು. ನಾವು ಯಾವಾಗಲೂ ನಮ್ಮ ತಾಯಿಯನ್ನು, ನಮ್ಮ ಊರನ್ನು ಹೇಗೆ ನೆನಪು ಬಿಡುವುದಿಲ್ವೋ, ಕಲಿಸಿದ ಗುರುವನ್ನು ಸಹ ನಾವು ಯಾವಾಗಲೂ ಮರಿಬಾರದು. ನಮಗೆ ಜ್ಞಾನವನ್ನು ಕೊಟ್ಟ ಅಂದರೆ ಎಲ್ಲ ನಮ್ಮ ಬೆಳವಣಿಗೆಗೆ ಸಹಕಾರಿಯಾಗುವ ಎಲ್ಲ ಕೆಲಸಗಳನ್ನು ನಮ್ಮ ಗುರುಗಳು ಮಾಡ್ತಾರೆ. ಅಂತ ಗುರುವಂದನೆ, ಗುರುಗಳನ್ನು ನೆನಪಿಸುವಂಥ ಒಂದು ಕಾರ್ಯಕ್ರಮ ಇದಾಗಿದ್ದು, ಈ ಶಾಲೆ ರಮೇಶ್ ಶೆಟ್ಟರು ಅವರ ಇಡೀ ತಂಡ, ನಾನು ರಮೇಶ್ ಭಟ್ರ ಬಗ್ಗೆ ಹಿಂದೆ ಸಹ ಬೇರೆ ಬೇರೆ ಕಡೆಯಲ್ಲಿ ಅವರು ನಡೆಸಿದ ಈ ಶಿಕ್ಷಣಕ್ಕೆ ಬೇಕಾದವರ ಕೆಲಸಗಳನ್ನೆಲ್ಲ ಕೇಳಿದ್ದೇನೆ. ಅದ್ಭುತ ಸಾಧನೆಯನ್ನು ಮಾಡಿರುವ ಡಾಕ್ಟರ್ ರಮೇಶ್ ಶೆಟ್ಟರು ಅವರ ತಂಡ ಈ ಶಾಲೆಯನ್ನು ನಡೆಸಲಿಕ್ಕೆ ತಗೊಂಡ ನಂತರ ಈ ಶಾಲೆಯ ಪ್ರಗತಿ ಅದ್ಭುತವಾಗಿ ತೋರ್ತಾ ಇದೆ. ಮಕ್ಕಳ ಸಂಖ್ಯೆ ಈಗ ಅವರು ಮಕ್ಕಳ ಸಂಖ್ಯೆಯನ್ನು ನೋಡಿದರೆ ಯಾವಾಗಲೂ ಶಿಕ್ಷಣದ ಗುಣಮಟ್ಟ ಹೆಚ್ಚಿದಾಗೆಲ್ಲ ಮಕ್ಕಳ ಸಂಖ್ಯೆ ತಾನಾಗಿಯೇ ಬರ್ತಾರೆ. ಅದಕ್ಕೆ ತುಂಬ ಶ್ರಮ ಪಡಬೇಕಾಗ್ತದೆ. ಇಷ್ಟು ಮಕ್ಕಳನ್ನು, ಇಷ್ಟು ಜನ ಟೀಚರ್ಸನ್ನು ಎಲ್ಲರನ್ನು ಒಂದು ಕಡೆ ಸೇರಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾದರೆ ಅವರಿಗೆ ಎಷ್ಟು ಅವರು ಶ್ರಮ ಪಡಬೇಕು ಅದೆಲ್ಲರಿಗೆ ತಿಳಿದ ವಿಷಯ. ಅದರಿಂದ ಈ ಶಾಲೆ ಇನ್ನಷ್ಟು ರಮೇಶ್ ಶೆಟ್ಟರ ನಾಯಕತ್ವದಲ್ಲಿ, ಅವರ ಇಡೀ ತಂಡದ ನಾಯಕತ್ವದಲ್ಲಿ ಶಾಲೆಯ ಬೆಳವಣಿಗೆ ಆಗಲಿ. ಈ ಶಾಲೆಯಿಂದ ಕಲಿತು ಬರುವ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕಲಿತು ನಮ್ಮ ದೇಶದ ಉತ್ತಮ ಪ್ರಜೆ ಆಗಲಿ ಅಂತೇಳಿ ಹಾರೈಸ್ತಾ ಈ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಗೌರವ ಸಂದಿದೆ. ಈ ಗೌರವ ಶರಣ್ ಕುಮಾರ್ಗೆ ಸಂದಂಥ ಗೌರವ ಅಲ್ಲ. ಈ ಗೌರವ ಈ ದೇಶ ಕಟ್ಟುವಂತಹ ವಿದ್ಯಾರ್ಥಿಗಳನ್ನು
ನಿರ್ಮಾಣ ಮಾಡ್ತಿರುವಂತಹ ತಮ್ಮ ಸರ್ವಸ್ವವನ್ನು ಅವರ ಏಳಿಗೆಗಾಗಿ ಸಮರ್ಪಿಸ್ತಿರುವಂತಹ ಎಲ್ಲ ಶಿಕ್ಷಕ ವೃಂದದವರಿಗೆ ಸಲ್ತಾ ಇರುವಂತಹ ಗೌರವ. ಹಾಗಾಗಿ ಈ ಗೌರವವನ್ನು ನಾನು ಎಲ್ಲ ಶಿಕ್ಷಕ ಮಿತ್ರರಿಗೆ ಸಮರ್ಪಿಸ್ತಾ ಇದ್ದೇನೆ. ಈ ಗೌರವ ಸಿಕ್ಕರು ನನಗಾಗಿ ಅಲ್ಲ, ನನ್ನನ್ನು ಯಾಕೆ ಇಲ್ಲಿ ಕರೆದಿದ್ದಾರಂದರೆ ನಾನು ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಿರುವಂತಹ ಸಮಾಜದಲ್ಲಿರುವಂಥ ಸ್ಥಾನಮಾನದಿಂದಾಗಿ. ಹಾಗಾಗಿ ವಿಶೇಷವಾಗಿ ಈ ಗೌರವವನ್ನು ಆ ಸಂಸ್ಥೆಗೆ ಸಲ್ಲಿಸ್ತೇನೆ. ಆ ಸಂಸ್ಥೆಯಲ್ಲಿ ನಿಸ್ವಾರ್ಥ ಮನೋಭಾವದಿಂದ ಕೆಲಸ ಮಾಡ್ತಿರುವಂತಹ 200ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗ ಇದ್ದಾರೆ. ಅವರಿಗೆ ನಾನು ಈ ಗೌರವವನ್ನು ಸಲ್ಲಿಸ್ತೇನೆ. ಅದಕ್ಕೂ ಮುಖ್ಯವಾಗಿ ಯಾವುದೇ ಒಬ್ಬ ಶಿಕ್ಷಕನಿಗೆ ಅವನ ಸಾಧನೆ ಮಾನದಂಡ ಅವನ ಪದವಿಯಿಂದ ಬರೋದಿಲ್ಲ, ಅವರ ಸಾಧನೆಯಿಂದ ಬರೋದಿಲ್ಲ. ಅವನಿಗೆ ಬರುವಂತಹ ಏನು ಗೌರವ ಅದು ಆ ಶಿಕ್ಷಕನಿಂದ ವಿದ್ಯೆಯನ್ನು ಪಡೆದು ವಿಶೇಷವಾದಂತಹ ಸಾಧನೆಯನ್ನು ಮಾಡುವಂತಹ ವಿದ್ಯಾರ್ಥಿಗಳಿಂದಷ್ಟೇ ಒಬ್ಬ ಶಿಕ್ಷಕನಿಗೆ ಗೌರವ ಸಿಗ್ತದೆ. ಹಾಗಾಗಿ ಈ ಗೌರವವನ್ನು ವಿಶೇಷವಾದ ಸಾಧನೆಯನ್ನು ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಸಮರ್ಪಿಸ್ತೇನೆ. ನಮ್ಮ ದೇಶದಲ್ಲಿ ಶಿಕ್ಷಕರಿಗೆ ವಿಶೇಷವಾದ ಸ್ಥಾನಮಾನ ಇದೆ. Somebody has rightly said, a nation can't rise beyond the level of teachers ಅಂತ. ಯಾವುದೇ ಒಂದು ದೇಶ ಅಲ್ಲಿಯ ಶಿಕ್ಷಕರ ಗುಣಮಟ್ಟಕ್ಕಿಂತ ಹೆಚ್ಚಾಗಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೆ. ಯಾಕಂದರೆ ಸ್ಕೂಲ್ ಕ್ಯಾನ್ ಚೇಂಜ್ ದಿ ಸೊಸೈಟಿ ಅಂತೆ. ಸ್ಕೂಲು ಸರಿಯಾಗಿದ್ದರೆ ಮಾತ್ರ ಸಮಾಜ ಸರಿಯಾಗಿರುತ್ತಂತೆ, ಶಿಕ್ಷಕರು ಸರಿಯಾಗಿದ್ದರೆ ಮಾತ್ರ ಸಮಾಜ ಸರಿಯಾಗಿರುತ್ತಂತೆ. ಹಾಗಾಗಿ ಎಲ್ಲಾದರೂ ಶಿಕ್ಷಕರ ವ್ಯವಸ್ಥೆ ಸರಿ ಇಲ್ಲ ಅಂದರೆ ಖಂಡಿತ ಒಂದು ಜನರೇಷನ್ನೇ ಹಾಳಾಗುವಂಥ ಸಾಧ್ಯತೆ ಇದೆಯಂತೆ. ಹಾಗಾಗಿ ಶಿಕ್ಷಕರಾಗಿ ನಮಗೆ ವಿಶೇಷವಾದಂಥ ಜವಾಬ್ದಾರಿ ಇದೆ. ಸಮಾಜ ಕಟ್ಟುವಂತಹ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಆ ನಿಟ್ಟಿನಲ್ಲಿ ಶಿಕ್ಷಕರಾಗಿ ನಮ್ಮ ಜವಾಬ್ದಾರಿಯನ್ನು ಅರಿತು ಮುಂದುವರೆದೇ ಮಾತ್ರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಈ ನೆಲೆಯಲ್ಲಿ ಈ ದಿನದ ಈ ಸನ್ಮಾನ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಮಾಜ ನಮ್ಮ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ನಾವೇನೇ ಶಾಲೆಯಲ್ಲಿ ಮಾಡಿದರೂ ಸಹ ಅದು ಸಮಾಜದ ಮೇಲೆ ತುಂಬ ಪರಿಣಾಮವನ್ನು ಬೀರ್ತದೆ. ಆ ನೆಲೆಯಲ್ಲಿ ಶಿಕ್ಷಕರಾದವರು ನಿಸ್ವಾರ್ಥ ಮನೋಭಾವದಿಂದಾಗಿ ಏನು ಫಲಾಪೇಕ್ಷೆ ಇಲ್ಲದೆ, ಮುಖ್ಯವಾಗಿ ಹಣದ ಅಪೇಕ್ಷೆ ಇಲ್ಲದೆ ನಮ್ಮ ಗುಣ ಮತ್ತು ನಡತೆಯಿಂದಾಗಿ ವಿದ್ಯಾರ್ಥಿ ಸಮೂಹವನ್ನು ನಾವು ಮುನ್ನಡೆಸ್ಕೊಂಡು ಬರಬೇಕಾಗ್ತದೆ. ಆ ನೆಲೆಯಲ್ಲಿ ವಿ ನೀಡ್ ಟು ಡೂ ಸಮ್ ಎಕ್ಸ್ಟ್ರಾ ವರ್ಕ್, ವಿ ನೀಡ್ ಟು ಗೋ ಎಕ್ಸ್ಟ್ರಾ ಮೈಲ್. ಆಗ ಮಾತ್ರ ನಮ್ಮ ವೃತ್ತಿಗೆ ನಾವು ಗೌರವ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಸ್ಕೂಲ್ ಇರ್ತದೆ, ಇಟ್ ಶುಡ್ ನಾಟ್ ಬಿ ಓನ್ಲಿ ಗುಡ್ ಸ್ಕೂಲ್, ಇಟ್ ಶುಡ್ ಬಿ ಎ ಗ್ರೇಟ್ ಸ್ಕೂಲ್. Great school in the sense, not only what we have to teach in the textbook, we need to give something which human touch. ಆ ದೃಷ್ಟಿಕೋನದಲ್ಲಿ ನಮ್ಮ ಹೃದಯದಿಂದ ನಮ್ಮ ವೃತ್ತಿಯನ್ನು ಮಾಡಿದರೆ ಮಾತ್ರ ನಾವು ಸಮಾಜಕ್ಕೆ ಪ್ರಜೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸನ್ನಿವೇಶದಲ್ಲಿ ಗುರುವಂದನೆಯನ್ನು ಸ್ವೀಕರಿಸ್ತಾ, ಈ ಗುರುವಂದನೆಗೆ ಗೌರವವನ್ನು ಸಲ್ಲಿಸ್ತಾ ಮಾತನ್ನು ಮುಂದುವರಿಸ್ತಾ, ಇಲ್ಲಿ ಮಕ್ಕಳು ಜಾಸ್ತಿ ಇದ್ದೀರಿ, ಹಾಗಾಗಿ ಮಕ್ಕಳನ್ನು ಉದ್ದೇಶಿಸಿ ಮಾತಾಡ್ತಾರೆ ವೃತ್ತಿಯಲ್ಲಿ ಶಿಕ್ಷಕ. ಆ್ಯಂಡ್ ಐ ವುಡ್ ಲೈಕ್ ಟು ಟಾಕ್ ಟು ಅವರ್ ಅಡ್ರೆಸ್ ಟು ಸ್ಟೂಡೆಂಟ್ಸ್ ಓನ್ಲಿ. ಗುಡ್ ಆಫ್ಟರ್ನೂನ್. ಧರ್ಮಾನ್ ಪರಿತ್ಯಜ್ಯ ಏನ್ ರಜತ್ ಮಾಮೇಕಂ ಶರಣಂ ವ್ರಜ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಲ್ವಾ. ಸೊ ಶರಣ್ ಕುಮಾರ್ ಅವರ ಹೆಸರಲ್ಲಿ ಹೇಗೆ ಅವರು ಒಂದು ಧ್ಯೇಯಕ್ಕೆ, ಒಂದು ಉದ್ದೇಶಕ್ಕೆ, ಒಂದು ಪರ್ಪಸ್ಗೆ, ಒಂದು ಏಮ್ಗೆ ಶರಣಾಗಿದ್ದಾರೆ. ಶಾಸಕರು ಸುಮ್ಮನೆ ಹೇಳಿಲ್ಲ ಅದೆಷ್ಟು ಡಿಗ್ರಿ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ. ನಮ್ಗೆ ಒಂದು ಡಿಗ್ರಿ ಮಾಡ್ಬೇಕಾದ್ರೆ ಸುಸ್ತಾಗ್ಬಿಡುತ್ತೆ ಯಪ್ಪ ಅಂತ ಅನ್ಸುತ್ತಲ್ವಾ. ಗುರುರಾಜ್ ಕರ್ಸ್ಕಿ ಅವರು ಮೊನ್ನೆ ಒಂದು ಸಣ್ಣ ಲೇಖನ ಬರೆದಾಗ ಉಲ್ಲೇಖ ಮಾಡಿದ್ರು. ಅವ್ರೇನು ಬರೆದಿದ್ರು ಅಂತ ಹೇಳಿದ್ರೆ, ನೀಟ್ ಎಕ್ಸಾಮ್, CET ಎಕ್ಸಾಮ್ ಎಲ್ಲ ಜಾಸ್ತಿ ಇದೆಯಲ್ಲ, ಇನ್ನೇನು PUC ಪ್ರಾರಂಭ ಆಗಿದೆ, ಬಹುಶಃ ರಮೇಶ್ ಅವರು ಮಕ್ಕಳಿಗೆ ಕೂತ್ಕೊಳ್ಳೋಕೆ ಬಿಡೋದಿಲ್ಲ. ನೀಟ್ ಎಕ್ಸಾಮ್ಗೆ ಅದಕ್ಕೆ ಎಲ್ಲ ತಯಾರು ಮಾಡ್ತಾ ಇರ್ತಾರೆ. ಆ ನೀಟ್ ಎಕ್ಸಾಮಲ್ಲಿ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ಹೋಗುತ್ತೆ, BCom ಅಲ್ಲಿ 600 ಸಬ್ಜೆಕ್ಟ್ 600 ಮಾರ್ಕ್ ತಗೊಂಡಿದ್ದಾರೆ ಅವರು. ಯಾರು 650 ಕಾಲ ತಗೊಂಡ್ರು ನೋಡಿದೆ ಇವತ್ತು. ಆ ರೀತಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಂಥ ಮಕ್ಕಳನ್ನ
ಒಂದು 6 ತಿಂಗಳ ನಂತರ ಕರೆದು ಅದೇ ಎಕ್ಸಾಮ್ ಅಂತ ಕೊಟ್ರಂತೆ. 6 ತಿಂಗಳ ನಂತರ 100ಕ್ಕೆ 100 ಅಥವಾ 99.9 ತಗೊಂಡ ವಿದ್ಯಾರ್ಥಿಗಳಿಗೆ 6 ತಿಂಗಳಾದ್ಮೇಲೆ ಅದೇ ಪರೀಕ್ಷೆಯಲ್ಲಿ 58% ಮಾರ್ಕ್ ಬಂದಿತ್ತಂತೆ. ಕರೆದು ಕೇಳಿದಂತಲ್ಲಪ್ಪ, ಮೊನ್ನೆ ನೀವು ಆಲ್ಮೋಸ್ಟ್ ಔಟ್ ಆಫ್ 100 ಯು ಟೇಕನ್ 100, ಸೊ ವಾಟ್ ಹ್ಯಾಪನ್ ಟು ಯು ಅಂತ ಹೇಳಿ. ಸರ್ ಅದು ಪರೀಕ್ಷೆಗೆ ಸರ್ ಬರೋದು ಬಿಟ್ಟು ಬಂದು ಅದನ್ನ ಅಂತ ಹೇಳ್ಬಿಟ್ಟು. ಯಾಕೆ ಇದನ್ನ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ರೆ, ಶಿಕ್ಷಣದ ಗುಣಮಟ್ಟದ ಬಗ್ಗೆ, ನಾಲೆಜ್ ಅನ್ನ ವಿಸ್ಡಮ್ ಆಗಿ ಪರಿವರ್ತನೆ ಮಾಡೋದ್ರ ಬಗ್ಗೆ ನಾವು ಎಷ್ಟು ಗಂಭೀರವಾಗಿ ತೊಡಗಿಸಿಕೊಳ್ತೇವೆ ಅಂತ ಹೇಳುದು ಶಿಕ್ಷಣ ಒಂದು ಬಹಳ ದೊಡ್ಡ ಉದ್ದೇಶ ಅಂತ ಅಂದ್ಕೊಳ್ತೇನೆ.